ವೀಕ್ಷಕರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ರಾಧಿಕಾ ಹೃಷಿಕೇಶ್. ವೀಕ್ಷಕರೇ, ನಿಮಗೆಲ್ಲ ಗೊತ್ತಿರೋ ಹಾಗೆ ವಿಕಿ ಡಿಜಿಟಲ್ ನ್ಯೂಸ್ ಒಂದು ಹೊಸದಾಗಿ ಲಾಂಚ್ ಆಗಿರುವಂತಹ ಡಿಜಿಟಲ್ ಮಾಧ್ಯಮ. ಇಲ್ಲಿ ನಾವು ಸಾಕಷ್ಟು ವರ್ಣರಂಜಿತ ಹಾಗೂ ನ್ಯೂಸ್ಗೆ ಸಂಬಂಧಪಟ್ಟಂತಹ ಕಾರ್ಯಕ್ರಮಗಳನ್ನು ಪೋಸ್ಟ್ ಮಾಡ್ತಾ ಇದ್ದೇವೆ. ಈಗ ನಮ್ಮ ಒಂದು ಸ್ಟುಡಿಯೋಗೆ ಶ್ರೀಮತಿ ನಂದನಾ ದ್ವಾರಕನಾಥ್ ಅನ್ನುವಂತಹ ಒಬ್ಬ ಸಾಹಿತ್ಯ ಹಾಗೂ ಶಿಕ್ಷಕಿ ಬಂದಿದ್ದಾರೆ. ಬನ್ನಿ ಇವರನ್ನ ಸ್ವಾಗತಿಸೋಣ. ನಮಸ್ಕಾರ ನಂದನಾ ಮೇಡಮ್ ಅವ್ರಿಗೆ. ನಮಸ್ಕಾರ ಮೇಡಮ್. ವೀಕ್ಷಕರಿಗೂ ನಮಸ್ಕಾರ. ವೀಕ್ಷಕರೇ, ನಿಮಗೆಲ್ಲ ಗೊತ್ತಿರೋ ಹಾಗೆ ನಾವು ನಂದನಾ ದ್ವಾರಕನಾಥ್ ಅವರ ಒಂದು ಕವನ ವಾಚನವನ್ನ ಪ್ರೇಮಿಗಳ ದಿನಾಚರಣೆ ಸಂದರ್ಭದಲ್ಲಿ ಕೇಳಿದ್ವಿ. ನಮ್ಮ ಸ್ಟುಡಿಯೋದಲ್ಲೇ ಇದೊಂದು ಕಾರ್ಯಕ್ರಮ ಕೊಟ್ಟಿದ್ರು. ಅದೇ ರೀತಿ ಜನವರಿ 26ರಂದು ಶಿವರಾತ್ರಿ ಹಬ್ಬ ಇರೋದ್ರಿಂದ ಶಿವರಾತ್ರಿ ಪ್ರಯುಕ್ತ ಕೆಲವು ಕವನಗಳನ್ನು ವಾಚನ ಮಾಡಿದಾಗ ಶಿವನ ಬಗ್ಗೆ ಬಂದಿರುವಂತಹ ಕೆಲವು ಕವನಗಳನ್ನು ಇವತ್ತು ವಾಚನ ಮಾಡ್ತಾ ಇದ್ದಾರೆ. ಅದಕ್ಕೆ ಮುಂಚೆ ಪ್ರೊಫೈಲ್ ಸ್ವಲ್ಪ ಹೇಳಬೇಕಂದ್ರೆ, ಈಕೆ ತುಂಬ ಧಾರ್ಮಿಕ ಸ್ವಭಾವದವರು, ಮೂಲತಃ ಮಂಡ್ಯ ಜಿಲ್ಲೆಯವರು, BCom ಪದವೀಧರ ಹಾಗೂ ಕಂಪ್ಯೂಟರ್ನಲ್ಲಿ ತುಂಬ ತರಬೇತಿಯನ್ನು ತಗೊಂಡು ಪ್ರಸ್ತುತ ಒಂದು ಮಲ್ಲೇಶ್ವರಂನ ಕಂಪ್ಯೂಟರ್ ಶಿಕ್ಷಣ ಸಂಸ್ಥೆಯಲ್ಲಿ NGO ಅಲ್ಲಿ ಇವರು ಕಂಪ್ಯೂಟರ್ ಶಿಕ್ಷಕಿಯಾಗಿ ಸೂಪರ್ವೈಸರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಹಾಗೂ ಸಾಕಷ್ಟು ಅವಾರ್ಡ್ಗಳನ್ನು ತಗೊಂಡಿದ್ದಾರೆ ತಮ್ಮ ಸಾಹಿತ್ಯ ಸೇವೆ ಹಾಗೂ ಶಿಕ್ಷಣಕ್ಕಾಗಿ. ಮಹಿಳಾ ಚೈತನ್ಯ ರತ್ನ ಪ್ರಶಸ್ತಿ, ಸಾವಿತ್ರಿಬಾಯಿ ಫುಲೆ ಪ್ರಶಸ್ತಿ, ಬೆಳವಡಿ ಮಲ್ಲಮ್ಮ ಪ್ರಶಸ್ತಿ, ಕರ್ನಾಟಕ ರಾಜ್ಯೋತ್ಸವ, ರಾಷ್ಟ್ರಕವಿ ಕುವೆಂಪು ಪ್ರಶಸ್ತಿ, ರಾಷ್ಟ್ರಕವಿ GS ಶಿವರುದ್ರಪ್ಪ ಪ್ರಶಸ್ತಿ, ಹೀಗೆ ಸಾಕಷ್ಟು ಪ್ರಶಸ್ತಿಗಳನ್ನ ಪಡ್ಕೊಂಡು ಸಾಕಷ್ಟು ವೇದಿಕೆಗಳಲ್ಲಿ ಕವನ ವಾಚನ ಮಾಡಿದ್ದಾರೆ. ಸಾಕಷ್ಟು ಮೀಡಿಯಾಗಳಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಇವರ ಕವನಗಳನ್ನು ಇವರು ಏನು ಪ್ರಕಟ ಆಗಿದೆ. ನ್ಯೂಸ್ ಪೇಪರ್ ಇರ್ಬೋದು, ಅಥವಾ ಒಂದು ಫೇಸ್ಬುಕ್ ಇರ್ಬೋದು, ಅಥವಾ ಇನ್ಸ್ಟಾಗ್ರಾಮ್ ಇರ್ಬೋದು, ಈ ರೀತಿ ಸೋಷಿಯಲ್ ಮೀಡಿಯಾಗಳಲ್ಲಿ ಹಾಗೂ ಮೀಡಿಯಾಗೆ ಸಂಬಂಧಪಟ್ಟಂತಹ ಎಲ್ಲ ಪ್ರಕಾರಗಳಲ್ಲಿ ಇವರ ಕವನಗಳು ಏನಾಗಿದೆ ಹಾಗೂ ಕಥೆಗಳು, ಬೇರೆ ಆರ್ಟಿಕಲ್ಗಳು ಎಲ್ಲವೂ ಪ್ರಕಟಗೊಂಡಿವೆ. ಬನ್ನಿ ಇವತ್ತು ಅವರು ನಮ್ಮ ಶಿವರಾತ್ರಿಯ ಶಿವನ ಕುರಿತಾಗಿ ಏನು ಕವನ ವಾಚನ ಮಾಡ್ತಾರೆ ಅಂತ ನೋಡೋಣ. ಮೇಡಮ್, ಇವಾಗ ನಾವು ಹೇಳಿದಾಗೆ ಜನವರಿ 26 ಶಿವರಾತ್ರಿ ಬರ್ತಾ ಇದೆ. ನೀವು ಈಗಾಗಲೇ ಏನು ಪ್ರೇಮಿಗಳ ದಿನಾಚರಣೆಗೆ ಕವನಗಳನ್ನು ವಾಚನ ಮಾಡಿ ಒಂದು ಕಾರ್ಯಕ್ರಮ ಮಾಡಿಕೊಟ್ರೆ ನಮಗೆ. ಈಗ ಶಿವರಾತ್ರಿಗೆ ಸಂಬಂಧಪಟ್ಟ ಹಾಗೆ, ಶಿವನಿಗೆ ಸಂಬಂಧಪಟ್ಟ ಹಾಗೆ ತಾವು ಏನು ಕವನ ವಾಚನ ಮಾಡ್ತಾ ಇದ್ದೀರಾ? ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಈಗ ಶಿವನ ಬಗ್ಗೆ ರೂಪ ಇಲ್ಲದ ಶಿವ ಅಂತ ಅಂದ್ಬಿಟ್ಟು ಒಂದು ಕವನನ ಬರೆದಿದ್ದೀನಿ. ಅದನ್ನು ಓದೋಕ್ಕೆ ಇಷ್ಟಪಡ್ತೀನಿ. ರೂಪ ಇಲ್ಲ ಅಂದರೆ ನಾವು ಆಲ್ಮೋಸ್ಟ್ ಎಲ್ಲ ಕಡೆಯೂ ನೋಡೋದು ಲಿಂಗಕ್ಕೇ ಪೂಜೆ ಮಾಡೋದು. ಹೌದು. ಹಾಗಾಗಿ ಶಿವನ ವಿಗ್ರಹ ಎಲ್ಲೂ ಅಷ್ಟಾಗಿ ಕಾಣ್ಬರಲ್ಲ. ಕಂಡುಬಂದರೆ ಏನೋ ಮೂರ್ತಿ ಕಟ್ಟಿರೋದು, ಈಗ ಇದು ಏನೋ ಸಿಮೆಂಟಲ್ಲಿ ಆ ಥರದ್ರಲ್ಲಿ ಕಟ್ಟಿರೋದು, ಮಾರ್ಬಲಲ್ಲಿ ಕಟ್ಟಿರೋದು, ಆ ಥರ ನೋಡ್ತೀವಿ. ಹಾಗಾಗಿ ಲಿಂಗಕ್ಕೆ ಜಾಸ್ತಿ ಪ್ರಾಮುಖ್ಯತೆ ಕೊಟ್ಟಿರೋದ್ರಿಂದ ಇಲ್ಲಿ ರೂಪ ಇಲ್ಲದ ಶಿವ ಅದನ್ನು ನಾನು ಇಲ್ಲಿ ಬರ್ತಿದ್ದೀನಿ. ಅದ್ರ ಬಗ್ಗೆ ಕವನ ಬರ್ತೀನಿ. ಓಕೆ. ರೂಪ ಇಲ್ಲದ ಶಿವ. ರೂಪವಿಲ್ಲದ ಶಿವ ಅಂತ್ಯವಿಲ್ಲದ ಕಾವ್ಯ, ಲಿಂಗರೂಪ ಪರಶಿವನ ತೇಜಸ್ಸು ದಿವ್ಯ. ಅನುದಿನವೂ ಭಜಿಸಲು ಬದುಕಿದು ಭವ್ಯ, ಸಾರ್ಥಕವು ಸ್ಮರಣೆಯಿಂದ ಬಾಳು ನವ್ಯ. ಜಗದೀಶ ನೀನು ಪುರಿಯ ಜಗನ್ನಾಥನಾಗಿ, ಗಂಗೆಯ ಮಡಿಯಲ್ಲಿಟ್ಟು ಗಂಗಾಧರನಾಗಿ, ನಾಗನ ಕೊಳಲಿಗೆ ಸುತ್ತಿ ನಾಗಭೂಷಣನಾಗಿ, ಶಶಿಯ ಶಿರದಿ ಧರಿಸುತ್ತಾ ಶಶಿಶೇಖರ ನೀನಾದೆ. ಮನದಲ್ಲಿ ಭಕ್ತಿಯಿಂದ ನೆನೆಯಲು ಈಶ್ವರ, ದುಃಖಗಳೆಲ್ಲವೂ ಕಳೆಯುವೆ ಸರ್ವೇಶ್ವರ. ರೋಗಗಳ ನಿವಾರಿಸೋ ವೈದ್ಯನಾಥೇಶ್ವರ, ರೂಪವಿಲ್ಲದ ಶಿವನಾದ ಅರ್ಧನಾರೀಶ್ವರ. ಕೈಲಾಸನಾಥನಿವ ವಿಭೂತಿಯ ಪ್ರಿಯನು, ಪರಾಶಕ್ತಿಯ ಪತಿ ಬಿಲ್ವಪತ್ರ ಪ್ರಿಯನು. ನಂದಿವಾಹನ ಚರ್ಮಧಾರಿ ಗಿರಿಜಾಶಂಕರನು, ತ್ರಿನೇತ್ರನು ಜಟಾಜೂಟಧಾರಿ ಮಹಾರುದ್ರನು. ಖಂಡಿತ ತುಂಬ ಚೆನ್ನಾಗಿದೆ. ಇಲ್ಲಿ ಶಿವನ ಬೇರೆ ಬೇರೆ ಯಾವ ಯಾವ ಹೆಸರಿನಿಂದ ಪೂಜೆಗೊಳ್ತಾ ಇದ್ದಾನೆ ಅನ್ನೋದಿದೆ. ಮೇಯ್ನು ನಿರಾಕಾರ. ಆ್ಯಕ್ಚುಲಿ ನಮ್ಮ ವೇದಗಳಲ್ಲಿರೋದು ದೇವರು ನಿರಾಕಾರ ಅನ್ನೋದು, ಒಬ್ಬನೇ ದೇವರು ಅಂತಲೇ ಇರೋದು. ಅದನ್ನು ನಾವು ಬೇರೆ ಬೇರೆ ರೂಪಗಳಲ್ಲಿ ಪೂಜೆ ಮಾಡ್ತೇವೆ. ಶಿವಶ್ಚರದೇವ್ ವಿಷ್ಣು, ವಿಷ್ಣುಶ್ಚರದೇವ್ ಶಿವ ಅಂತ ಒಂದು ಕೋಟನ್ನು ಅಥವಾ ಒಂದು ಹೇಳಿಕೆಯನ್ನು ನಾವು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ನಾವು ಕೇಳ್ತೇವೆ, ಹೇಳ್ತೇವೆ, ಎಲ್ಲ ಥರದಲ್ಲೂ ತಿಳ್ಕೊಂಡಿದ್ದೇವೆ. ಸೊ ಹಾಗಾಗಿ ಶಿವ ಇವತ್ತು ವೈದ್ಯನಾಥೇಶ್ವರ ಆಗ್ತಾನೆ, ಎಲ್ಲ ದೇವರ ರೂಪದಲ್ಲೂ ಇರ್ತಾನೆ, ಹಾಗೂ ಅರ್ಧನಾರೀಶ್ವರ ಆಗ್ತಾನೆ. ಈ ರೀತಿ ಒಂದು ಪ್ರತಿಯೊಂದು ಒಂದು ಹೆಸರಿನ ಬಗ್ಗೆ ಅಂದರೆ ಪ್ರಮುಖವಾಗಿರುವಂತಹ ಅವನ ಒಂದು ರೂಪಗಳನ್ನು ಕೊಟ್ಟು ಇವರು ಇವತ್ತು ಕವನವನ್ನು ವಾಚನ ಮಾಡಿದ್ದಾರೆ. ರೂಪ ಒಂದು, ನಾಮ ಹಲವು. ಹೌದು, ಖಂಡಿತ. ರೂಪ ಒಂದು, ನಾಮ. ಸೂಜಿ ಮಲ್ಲೆಯ ಹಾರ ಸೋಮೇಶ್ವರನಿಗೆ, ಗುಲಾಬಿ ಹೂವಿನ ಮಾಲೆ ಗಿರಿಜಾರಮಣನಿಗೆ. ಸೂಜಿ ಮಲ್ಲೆಯ ಹಾರ ಸೋಮೇಶ್ವರನಿಗೆ, ಗುಲಾಬಿ ಹೂವಿನ ಮಾಲೆ ಗಿರಿಜಾರಮಣನಿಗೆ. ಪರಮೇಶ್ವರನಿಗೆ ಬಿಲ್ವಪತ್ರೆಯನ್ನು ಅರ್ಪಿಸಿ ಸರ್ವೇಶ್ವರನಿಗೆ
ಬಲು ಚಂದದಿ ಅಲಂಕರಿಸಿ. ಪರಮೇಶ್ವರನಿಗೆ ಬಿಲ್ವಪತ್ರೆಯನ್ನು ಅರ್ಪಿಸಿ ಸರ್ವೇಶ್ವರನಿಗೆ ಬಲು ಚಂದದಿ ಅಲಂಕರಿಸಿ. ಸಕಲ ಕಾರ್ಯವ ಸಿದ್ಧಿಸುವವನೇ ಸಿದ್ದೇಶ್ವರ, ಭಕ್ತರ ಭವನೆಗಳ ಪರಿಹರಿಪ ಯೋಗೀಶ್ವರ. ಸಕಲ ಕಾರ್ಯವ ಸಿದ್ಧಿಸುವವನೇ ಸಿದ್ದೇಶ್ವರ, ಭಕ್ತರ ಭವನೆಗಳ ಪರಿಹರಿಪ ಯೋಗೀಶ್ವರ. ಶಕ್ತಿಯ ನೀಡಿ ಸಲಹುವ ಮಹಾಬಲೇಶ್ವರ, ಗಂಡು ಹೆಣ್ಣು ರೂಪಧಾರಿ ಅರ್ಧನಾರೀಶ್ವರ. ಶಕ್ತಿಯ ನೀಡಿ ಸಲಹುವ ಮಹಾಬಲೇಶ್ವರ, ಗಂಡು ಹೆಣ್ಣು ರೂಪಧಾರಿ ಅರ್ಧನಾರೀಶ್ವರ. ಶರಣರ ಪೊರೆಯುವಂಥ ಶಂಭುಲಿಂಗೇಶ್ವರ, ನಂಜನ್ನು ನುಂಗಿದವನೇ ನಂಜುಂಡೇಶ್ವರ. ಶರಣರ ಪೊರೆಯುವಂಥ ಶಂಭುಲಿಂಗೇಶ್ವರ, ನಂಜನ್ನು ನುಂಗಿದವನೇ ನಂಜುಂಡೇಶ್ವರ. ಧರ್ಮ ಕಾಯ್ದು ನೆಲೆಯಾದ ಮಂಜುನಾಥ, ಗಂಗಾ ನದಿ ತಟದಲ್ಲಿ ಸ್ಥಿರವಾದ ಕಾಶಿನಾಥ. ಧರ್ಮವ ಕಾಯ್ದ ನೆಲೆಯಾದ ಮಂಜುನಾಥ, ಗಂಗಾ ನದಿ ತಟದಲ್ಲಿ ಸ್ಥಿರವಾದ ಕಾಶಿನಾಥ. ನಿನ್ನ ನಾಮವ ಜಪಿಸಲು ಬಲು ಚಂದ, ರುದ್ರಾಭಿಷೇಕವೇ ನಿನಗೆ ಮಹದಾನಂದ. ನಿನ್ನ ನಾಮವ ಜಪಿಸಲು ಬಲು ಚಂದ, ರುದ್ರಾಭಿಷೇಕವೇ ನಿನಗೆ ಮಹದಾನಂದ. ಖಂಡಿತ ತುಂಬ ಚೆನ್ನಾಗಿತ್ತು ಮೇಡಮ್, ತುಂಬ ಚೆನ್ನಾಗಿ ಹೇಳಿದ್ರಿ. ನಮ್ಮ ಶಿವನ ಬೇರೆ ಬೇರೆ ರೂಪಗಳು, ಅವನ ಏನು ಕಾರ್ಯ, ಒಂದೊಂದು ರೂಪದ ಸ್ಪೆಷಾಲಿಟಿ ಏನು, ವೈಶಿಷ್ಟ್ಯತೆ ಏನು, ಆ ರೂಪದಲ್ಲಿ ಇದ್ಕೊಂಡು ಶಿವ ಏನು ಫಲ ಕೊಡ್ತಾನೆ ಭಕ್ತರಿಗೆ ಅನ್ನೋದನ್ನು ಹೇಳ್ತಾ ಇದ್ದೀರಾ. ತುಂಬ ಚೆನ್ನಾಗಿದೆ. ಈ ಸಲ ಶಿವರಾತ್ರಿ ಇಷ್ಟೇ ರೀತಿ ಶಿವಮಯವಾಗಿರಲಿ, ಹಾಗೂ ಶಿವನ ಏನು ಒಂದು ಪರಿಹಾರಗಳು ಅಥವಾ ಅವ್ನು ಯಾವ ರೀತಿಯಲ್ಲಿ ನಮ್ಮನ್ನು ಕಾಪಾಡ್ತಾನೆ, ಆ ರಕ್ಷಣೆ ಎಲ್ಲರಿಗೂ ಸಿಗಲಿ ಅಂತ ಕೇಳ್ಕೊಳ್ತಾ ಇರ್ತಾನೆ. ಇವಾಗ ಈ ಕಾರ್ಯಕ್ರಮವನ್ನು ನಾವು ಮುಗಿಸ್ತಾ ಇದ್ದೇವೆ. ಹಾಗೂ ಇಲ್ಲಿಯವರೆಗೂ ಬಂದು ನಮಗೆ ನಮ್ಮ ಸ್ಟುಡಿಯೋದಲ್ಲಿ ಕೂತ್ಕೊಂಡು ಶಿವರಾತ್ರಿಯ ಬಗ್ಗೆ, ಶಿವನ ಬಗ್ಗೆ 2 ಕವನಗಳನ್ನು ಓದಿರುವಂತಹ ನಳಿನಾ ದ್ವಾರಕನಾಥ್ ಮೇಡಮ್ ಅವ್ರಿಗೆ ವಿಕಿ ಡಿಜಿಟಲ್ ನ್ಯೂಸ್ ಚಾನೆಲ್ ಪರವಾಗಿ ಧನ್ಯವಾದ. ವೀಕ್ಷಕರೇ, ನೀವೆಲ್ಲ ನೋಡಿದ ಹಾಗೆ ಇವಾಗ ಶಿವರಾತ್ರಿಗೆ ಸಂಬಂಧಪಟ್ಟ ಹಾಗೆ, ಶಿವನಿಗೆ ಸಂಬಂಧಪಟ್ಟ ಹಾಗೆ ಈ ಕಾರ್ಯಕ್ರಮದಲ್ಲಿ ನಳಿನಾ ದ್ವಾರಕನಾಥ್ ಮೇಡಮ್ ಅವರು 2 ಕವನಗಳನ್ನು ಓದಿದ್ದಾರೆ. ಇದೇ ರೀತಿ ಸಾಕಷ್ಟು ವಿಶಿಷ್ಟವಾದ ಪ್ರೋಗ್ರಾಮ್ಗಳೊಂದಿಗೆ, ಅಂದರೆ ಕಾರ್ಯಕ್ರಮಗಳೊಂದಿಗೆ ಬರ್ತೇವೆ. ಅಲ್ಲಿವರೆಗೂ ನಿರಂತರವಾಗಿ ನೋಡ್ತಾ ಇರಿ ನಮ್ಮ ವಿಕೆ ಡಿಜಿಟಲ್ ನ್ಯೂಸ್ ಚಾನಲ್. ಇದು ಜನಪರ. ಧನ್ಯವಾದಗಳು.